ಈ ಪಾತ್ರವನ್ನ ಚೂಸ್ ಮಾಡುವಂತಹ ಒಂದು ಅವಕಾಶ ನಿಮಗೆ ಬಂದಿತ್ತ ಯಾವತ್ತಾದ್ರೂ? ನಾನು ಮಾಡಬಲ್ಲೆ ಅಂತ ಹೇಳೋಂಗಿಲ್ಲ. ಯಾಕಂದ್ರೆ ಅದು ಏನಾಗುತ್ತೆ, ನಿರ್ದೇಶಕರು ಅದು ಇದು ಮಾಡ್ತಾರೆ. ಈ ನಮ್ಮಲ್ಲಿ ಮಾಡುವಂತ ಶಕ್ತಿ ಇದ್ರೂ ಕೂಡ ಶಕ್ತಿ ಇದೆ ಅಂತ ಹೇಳೋಂಗಿಲ್ಲ. ರಂಗಭೂಮಿಯಲ್ಲಿ ನೋವುಗಳು ತಿಂದು, ಊಟ ಇಲ್ಲದೆ, ಉಪವಾಸ, ಬೆಳಿಗ್ಗೆ ನಾಷ್ಟ ಮಾಡಿಲ್ಲ, ದುಡ್ಡಿಲ್ಲ, ಕಲಾವಿದ ಉಪವಾಸ ಇದು ಪಾತ್ರ ಮಾಡೋದು ನನಗೆ ಬೇಡ. ನಾನು ಸ್ನೇಹಿತ ನಿಜ, ನೀನು ನಮ್ಗೆ ರಂಗಭೂಮಿನೇ ನಮಗೆ ಒಂದು ದೊಡ್ಡ ವಿಶ್ವವಿದ್ಯಾಲಯ ಇದ್ದಂಗೆ. ಬೈಜನಾಥ್ ಬಿರಾದಾರ್ ಸರ್ ಅವರು ಸುಮಾರು 40 ವರ್ಷಕ್ಕೂ ಹೆಚ್ಚು ಕಾಲದಿಂದ ಚಿತ್ರರಂಗದಲ್ಲಿದ್ದೀರಾ. ಪ್ಲಸ್ 500+ ಸಿನಿಮಾಸ್ ಮಾಡಿದ್ದೀರಾ ಸರ್. ಯಾವುದಾದ್ರೂ ಒಂದು ಕಾಲಘಟ್ಟದಲ್ಲಿ ನಿಮಗೆ ಈ ಪಾತ್ರವನ್ನು ಚೂಸ್ ಮಾಡುವಂತಹ ಒಂದು ಅವಕಾಶ ನಿಮಗೆ ಬಂದಿತ್ತ ಯಾವತ್ತಾದರೂ? ಅಂದರೆ ಪಾತ್ರ ನಿಮ್ಮನ್ನು ಹುಡ್ಕೊಂಡು ಬಂದಿದೆ, ನೀವು ಯಾವುದೇ ಪಾತ್ರ ಕೊಟ್ಟರು ನೀವು ಮಾಡಿದ್ದೀರಾ. ಬಟ್ ಹಿರಿಯ ನಟರು ಅಂತ ಹೇಳುವಾಗ ಈ ಪಾತ್ರ ನಾನು ಮಾಡಬಲ್ಲೆ, ಆ ಥರದೊಂದು ನಿರ್ದೇಶಕರ ಜೊತೆಗೆ ಮಾತಾಡಿ ಆ ಥರದ್ದು ಯಾವತ್ತಾದ್ರೂ ಅವಕಾಶ ನೀವು ಹುಡ್ಕೋದಕ್ಕಿಂತ ನೀವೇ ಈ ಒಂದು ಪಾತ್ರ ನಾನು ಮಾಡಬಲ್ಲೆ ಅನ್ನುವಂತಹ ಒಂದು ಯಾವತ್ತಾದ್ರೂ ಒಂದು ಸಂಗತಿ ಬಂದಿದೆಯಾ ಯಾವತ್ತಾದ್ರೂ? ಇಲ್ಲ ಸರ್, ಬಂದಿಲ್ಲ. ಯಾಕಂದ್ರೆ ಒಂದೇನಾಗುತ್ತೆ ಗೊತ್ತಾ ಸರ್, ಈಗ ಕಲಾವಿದರಿಗೆ ಏನಾಗುತ್ತೆ, ನಾನು ಮಾಡಬಲ್ಲೆ ಅಂತ ಹೇಳೋಂಗಿಲ್ಲ. ಓಕೆ. ಯಾಕಂದ್ರೆ ಅದು ಏನಾಗುತ್ತೆ, ನಿರ್ದೇಶಕರು ಅದು ಇದು ಮಾಡ್ತಾರೆ. ಈ ನಮ್ಮಲ್ಲಿ ಮಾಡುವಂತ ಶಕ್ತಿ ಇದ್ರೂ ಕೂಡ ಶಕ್ತಿ ಇದೆ ಅಂತ ಹೇಳೋಂಗಿಲ್ಲ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಕಲಾವಿದ್ರ ಒಂದು ಗುಣ ಹೇಗಿರ್ಬೇಕು ಅಂದ್ರೆ, ನಾನು ಮಾಡ್ತೀನಿ ಅಲ್ಲ ಸರ್, ನೀವು ಕೊಡಿ ನಾನು ಮಾಡ್ತೀನಿ, ನೀವು ಹೇಳ್ಕೊಡಿ ನಾನು ಮಾಡ್ತೀನಿ. ಯಾಕಂದ್ರೆ ಏನಾಗುತ್ತೆ, ಈ ರಂಗಭೂಮಿಯಲ್ಲಿ ನೋವುಗಳು ತಿಂದು, ಊಟ ಇಲ್ಲದೆ, ಉಪವಾಸ, ಊರಿಂದ ಊರಿಗೆ ನಡ್ಕೊಂಡು ಹೋಗೋದು, ಎಲ್ಲೋ ಮಲ್ಕೊಳ್ಳೋದು, ಎಲ್ಲೋ ಹೇಳೋದು, ಎಲ್ಲೋ ಥಿಯೇಟ್ರಲ್ಲೇ ಮಲ್ಕೊಳ್ಳೋದು, ಕೆಲವೊಂದು ದಿವಸ ಕಲೆಕ್ಷನ್ ಇರಲ್ಲ. ನಾನೇ ಸರ್ ಇಲ್ಲಿ 72-73 ಇಸ್ವಿಯಲ್ಲಿ ಗುಲ್ಬರ್ಗ ಜಿಲ್ಲೆ, ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಸುಲೇಪೇಟೆ ಅಂತೇಳಿ ಒಂದು ಊರಿದೆ. ಆ ಊರಲ್ಲಿ ಏನಾಯಿತು ಅಂದರೆ, ಮಳೆಗಾಲ ಸೀಸನ್, ನಾಗರ ಪಂಚಮಿ ಸೀಸನ್, ಅವಾಗ ಏನಾಯ್ತು ಅಂದರೆ 30, 40, 50, 30, 40, 50 ಕಲೆಕ್ಷನ್ ಊಟ ಇಲ್ಲ ಅಲ್ಲಿ. ನಾನು ಸಿಂಗಲ್, ನಾನು ಮದುವೆ ಆಗಿರಲಿಲ್ಲ ಅವಾಗ. ಎಲ್ಲರೂ ಗಂಡ ಹೆಣ್ತಿದ್ರು. ಅವಾಗ ಏನಿತ್ತು ಅಂದರೆ, ಅವಾಗ ನಮ್ಮ ನಾಟಕ ಕಂಪ್ನಿ ಏನು ಮಾಡೋರು ಕಲಾವಿದ್ರು ಅಂದರೆ, ಒಂದು ರೇಡಿಯೋ, ಒಂದು ವಾಚು, ಉಂಗುರ ರೆಡಿ ಮಾಡಿ ಇಡೋರು. ಕಷ್ಟ ಬಂದಾಗ ಇಟ್ಟು ಅದನ್ನು ನಾವು ಜೀವನ ಮಾಡ್ಬೋದು ಅಂತ ಒಂದಿತ್ತು. ಅವಾಗ ಏನೇ ಸರ್, ಒಂದು ದಿವಸ 50 ರೂಪಾಯಿ ಕಲೆಕ್ಷನ್ ಆಗಿದೆ. ಅವ್ರು ಮಾಲೀಕರು ಕರೆಸಿದ್ರು, ನೋಡ್ರಪ್ಪ ಎಲ್ಲ ಕಲಾವಿರಿಗೆ ಹೇಳ್ತೀನಿ ನಾನು, 50 ರೂಪಾಯಿ ಕಲೆಕ್ಷನ್ ಆಗಿದೆ, ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ನಿಮ್ಗೆ ಯಾರ್ಯಾರ ಹತ್ತಿರ ಒಂದು ರೇಡಿಯೋ ಇರಲಿ, ವಾಚ್ ಇರಲಿ, ಉಂಗುರ ಇರಲಿ ಇದ್ದು ನೀವು ಅಡ ಇಡಿ, ನಾನೇ ಬಿಡಿಸ್ಕೊಡ್ತೀನಿ, ಉಪವಾಸ ಬೀಳಬೇಡಿ ಅಂತ ಹೇಳಿದರು. ನಾನು ಅವ್ರಿಗೆ ಭಾಳ ಹತ್ತಿರ. ನಾನು ಅಂದರೆ ಅವ್ರಿಗೆ ಪ್ರತಿಯೊಂದು ಕರೆದು ಏನಿದ್ರು ಡಿಸ್ಕಸ್ ಮಾಡ್ತಿದ್ರು. ಅಂಗಡಿಗೆ ಹೋಗ್ಬೇಕಾದ್ರೆ ಉದುರಿ ಸಾರಿ ಇವೆಲ್ಲ ನಾನು ಮಾಡ್ತಿದ್ದೆ. ನನಗೇನು ಮಾಡಿದ್ರು ಅವರು, ಬೆಳಿಗ್ಗೆ ನಾಷ್ಟ ಮಾಡಿಲ್ಲ, ದುಡ್ಡಿಲ್ಲ, ನಾಷ್ಟ ಮಾಡಿದ ತಕ್ಷಣ ಸುಮ್ಮನೆ ಇದ್ದೆ. ನೀರು ಕುಡಿದು ಅಲ್ಲಿ ಏನೋ ಒಂದು ಬಿಸ್ಕೆಟ್ ತಿಂದು ಏನೋ ಒಂದು ಕಾಲ ಕಳೆದಾಗ ಸಾಯಂಕಾಲ ಒಂದು ಪಾತ್ರ ಡ್ಯಾನ್ಸ್ ಮಾಡಬೇಕು. ಡ್ಯಾನ್ಸ್ ಮಾಡ್ತಾ ಏನಾಯಿತು ಅಂದರೆ, ನಾನು ತಲೆ ಸುತ್ತು ಬಂದು ಬಿದ್ದೆ. ಆ ಪಾತ್ರ ಹೆಂಗಿದೆ, ತಲೆ ಸುತ್ತು ಬೀಳೋ ಪಾತ್ರನೇ, ರಿಯಲ್ ಪಾತ್ರ. ನನ್ನ ಜೊತೆ ಅವ್ರ ಮಾಲೀಕರ ಹೆಂಡತಿಯವ್ರ ಪಾತ್ರ ಮಾಡ್ತಿದ್ರು, ಗದಗ ಶಾರದಮ್ಮ ಅಂತೇಳಿ, ಒಳ್ಳೆ ನಮ್ಗಿಂತ ಒಳ್ಳೆ ದೊಡ್ಡ ನಟರು ಅವರು. ಅದು ಲಾಸ್ಟಿಗೆ ಏನು ಮಾಡಿದೆ, ಬಿದ್ದಾಗ ಅವ್ರಿಗೆ ಹಾಸ್ಯ ಪಾತ್ರ ಅದು. ಎತ್ಕೊಂಡು ಹೋಗ್ಬೇಕಾದ್ರೆ ಹೆಲ್ಪ್ ಮಾಡಿ ಅವ್ರ ಜೊತೆ ಹೋಗ್ತಿದ್ದೆ. ಹಿಂಗೆ ಕೈ ಹಿಡಿದ ತಕ್ಷಣ ಎದ್ದು ಅವ್ರ ಜೊತೆ ಹೋಗ್ಬೇಕು ನಾವು. ಅವತ್ತಿಗೆ ಹೇಳೋಕ್ಕಾಗ್ತಾಯಿಲ್ಲ. ಆಗ ಒಳಗೆ ಬಂದ್ರೆ, ಯಾಕೆ ವೈಜನಾಥ್, ಯಾಕೋ ನೀನು ಇವತ್ತು ಒಂಥರ ಸುಸ್ತು, ನನ್ನ ಮೇಲೆ ಭಾರ ಹಾಕಿದಲ್ಲ, ಯಾವತ್ತೂ ಭಾರ ಹಾಕೋನಲ್ಲ. ಏನಿಲ್ಲಕ್ಕ, ಅದು ಸ್ವಲ್ಪ ಇದಾಗಿತ್ತಕ್ಕ, ಹಂಗೆ ಏನೋ ಇದು ಮಾಡಿದೆ. ಇದನ್ನು ಅವರು ಮಾಲೀಕರ ಎದುರುಗಡೆ ಹಾರ್ಮೋನಿ ಬಾರಿಸ್ತಿದ್ರು. ಅದನ್ನು ಗಮನಿಸಿದ್ದಾರೆ ಅವರು, ದಿನ ಪಾತ್ರ ಗಮನಿಸಿದ್ದಾರೆ. ನೋಡಿಬಿಟ್ಟು ರಾತ್ರಿ ಅವರು ಬಂದು ಬಾ ವೈಜನಾಥ್ ಅವನು, ವೈಜನಾಥ್ ಇವತ್ತು ನೀವು ಊಟ ಮಾಡಿದೆಯಾ ಅಂತ. ಮಾಡಿದೆ ಮಾಲೀಕರೇ. ಸುಳ್ಳು ಹೇಳಬೇಡ, ನಿಜ ಹೇಳು. ಇಲ್ಲ ಮಾಡಿದೆ. ಎಲ್ಲಿ ಮಾಡಿದೆ ಹೇಳು. ನಾನು ದುಡ್ಡೇ ಕೊಟ್ಟಿಲ್ಲ, ಮೇಲೆ ನೀನು ಯಾರ ಹತ್ರ ಕೈ ಒಡ್ಡವನು ಅಲ್ಲ ನೀನು. ಎಲ್ಲಿ ಮಾಡಿದೆ ಹೇಳು. మరి ಎಲ್ಲೂ ಮಾಡಿದೆ, ನಿಮ್ಗೆ ಯಾಕೆ ಹಾಗೆ ಹೇಗೆ ಏನೋ ಅಂದರೆ, ನನ್ನ ತಲೆ ಮೇಲೆ ಕೈ ಇಡು ಅಂದರು. ನನ್ನ ಕೈಯಲ್ಲೇ ಬೇಡ ಮಾಲೀಕರೇ, ನಾನು ಊಟ ಮಾಡಿಲ್ಲ ಸರ್. ಅವತ್ತೇ ಅವ್ರು ಏನು ಮಾಡಿದ್ರೆ, ಅವತ್ತೇ ಕಂಪ್ನಿ ಸ್ಟಾಪ್ ಮಾಡಿದ್ರು. ನನಗೆ ಕಲಾವಿದ ಉಪವಾಸ ಇದು ಪಾತ್ರ ಮಾಡೋದು ನನಗೆ ಬೇಡ, ನಾನು ಸ್ನೇಹಿತ ನಿಜ ನೀನು, ಅದು ಆ ಶಾಪಗಳು ನಮಗೆ ಬಂದು ಅವತ್ತೇ ಅವರು ಇದು ಮಾಡಿಸಿದ್ರು. ಹಾಗೆ ಕಲಾವಿದರಿಗೆ ಏನಾಗುತ್ತೆ ಗೊತ್ತು ಸರ್, ಈ ಥರ ಎಲ್ಲ ಇದ್ದಾಗ ಇವೆಲ್ಲ ನೋವಾದಾಗ ಏನಾಗುತ್ತೆ ಅಂದರೆ, ಕಲಾವಿದನಿಗೆ ಎಲ್ಲವೂ ತಲೆಯಲ್ಲಿರುತ್ತೆ. ಸಿಕ್ಕಿದ ಅವಕಾಶ ಮಾಡಬೇಕಷ್ಟೇ. ಇದು ಹೆಂಗೆ ಸರ್, ಇದು ಈಗ ಏನಾಗುತ್ತೆ ನಮಗೆ ನೋಡಿ, ನಮಗೆ ರಂಗಭೂಮಿನೇ ನಮಗೆ ಒಂದು ದೊಡ್ಡ ವಿಶ್ವವಿದ್ಯಾಲಯ ಇದ್ದಂಗೆ. ನೋಡಿ, ನಾವು ರಂಗಭೂಮಿಗೆ ಹೋಗಲಿಲ್ಲ ಅಂದರೆ ನಮಗೆ ಜೀವನ ಇರಲಿಲ್ಲ. ರಂಗಭೂಮಿ ನಮ್ಗೆ ಇಲ್ಲಿವರೆಗೂ ಜರ್ನಿ ತೊಗೊಂಡು ಬಂದಿದ್ದು. ಹಾಗಾಗಿ ಈ ಕಲಾವಿದನಿಗೆ ಏನಿರುತ್ತೆ ಅಂದರೆ,
ಎಲ್ಲ ಥರ ಪಾತ್ರ ಮಾಡೋದು ಒಳಗಡೆ ಎಲ್ಲ ಇರುತ್ತೆ, ಬಟ್ ಅದನ್ನು ಕೆದಕ್ಕೆ ಪಾತ್ರ ಕೊಡೋರು ಬೇಕು. ಎಲ್ಲ ಪಾತ್ರ ಮಾಡಬಾರ. ರಂಗಭೂಮಿ ಅಂದರೆ ದೊಡ್ಡದು ಒಂದು ದೊಡ್ಡ ಇದು ಅದು, ಕರೆಕ್ಟ್. ಆ ಥರ ಅದು.